ನಮಸ್ಕಾರ ವೀಕ್ಷಕರೇ, 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಹೇಳ್ತಾರೆ. ಆದ್ರೆ ಹೇಳಿದಂತಹ ಸುಳ್ಳು ಮದುವೆ ಆದ್ಮೇಲೆ ಅವರ ನಂಬಿಕೆಯನ್ನೇ ಹಾಳು ಮಾಡೋ ತರ ಇರಬಾರ್ದು ಅಲ್ವಾ? ಅದೇ ರೀತಿ ಸುಳ್ಳು ಪ್ರೇಮ ಅವರ ಜೀವನವನ್ನೇ ಹಾಳು ಮಾಡುತ್ತೆ. ಅವರ ಗಂಡ ನಟಿ ಪ್ರೇಮ ಅವರಿಗೆ ಎಷ್ಟರ ಮಟ್ಟಿಗೆ ಸುಳ್ಳುಗಳನ್ನ ಹೇಳಿದ್ದ ಅಂದ್ರೆ, ನಟಿ ಪ್ರೇಮ ಗಂಡನ ಮನೆಯನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಅಷ್ಟಕ್ಕೂ ನಟಿ ಪ್ರೇಮ ಅವರಿಗೆ ಅವರ ಗಂಡ ಏನಂತ ಸುಳ್ಳು ಹೇಳಿದ್ದ, ಯಾವ ಕಾರಣಕ್ಕೆ ಸುಳ್ಳುಗಳನ್ನ ನಟಿ ಪ್ರೇಮ ಅವರು ಹೇಗೆ ಅತಿ ಸುಲಭವಾಗಿ ಮೋಸ ಹೋದ್ರು, ನಟಿ ಪ್ರೇಮ ಅವರು ಮೋಸ ಹೋದ ಮೇಲೆ ಅವರ ಗಂಡನ ಕರಾಳ ಮುಖ, ಅವನ ಒಂದೊಂದೇ ಸತ್ಯಗಳು ಹೊರಬರುತ್ತಿದ್ದಂತೆ ಪ್ರೇಮ ಅವರು ಯಾಕೆ ಬೇರೆ ದೇಶಕ್ಕೆ ಯಾರಿಗೂ ಹೇಳದೆ ಹೊರಟು ಹೋದ್ರು, ಇಲ್ಲಿವರೆಗೂ ಯಾಕೆ ಪ್ರೇಮ ಅವರು ಮದುವೆನೇ ಆಗ್ಲಿಲ್ಲ ಎನ್ನುವಂತಹ ಒಂದೊಂದು ವಿಷಯಗಳ ಬಗ್ಗೆ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. ಪ್ರೇಮ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲೇ. ಇವರದು ಕೊಡವ ಕುಟುಂಬ. ಪ್ರೇಮ ಅವರು ಚಿಕ್ಕಂದಿನಿಂದಲೂ ತುಂಬಾ ಮುದ್ದಾಗಿ ಬೆಳೀತಾರೆ. ಇವರು ತಮ್ಮ ಶಾಲಾ ದಿನಗಳಲ್ಲಿ ಓದೋದಕ್ಕಿಂತ ಹೆಚ್ಚಾಗಿ ಸ್ಪೋರ್ಟ್ಸ್ನ ಕಡೆಗೆ ವಾಲಿಬಾಲ್ ಮತ್ತು ಹೈ ಜಂಪ್ಗಳಲ್ಲಿ ತುಂಬಾ ಚೆನ್ನಾಗಿ ಆಟಗಳನ್ನ ಆಡ್ತಿದ್ರು. ಇದರಿಂದಾಗಿ ಪ್ರೇಮ ಅವರು ಎತ್ತರ ಜಿಗಿತ ಮತ್ತೆ ವಾಲಿಬಾಲ್ ಸ್ಪರ್ಧೆಗಳಲ್ಲಿ ನ್ಯಾಷನಲ್ ಲೆವೆಲ್ ಅಥವಾ ರಾಷ್ಟ್ರೀಯ ಮಟ್ಟದವರೆಗೂ ಹೋಗ್ತಾರೆ. ಈ ರೀತಿ ಸ್ಪೋರ್ಟ್ಸ್ನ ಕಡೆಗೆ ಇದ್ದಂತಹ ಅವರ ಗಮನ ಸಿನಿಮಾ ರಂಗದ ಕಡೆಗೂ ಕೂಡ ಹೋಗುತ್ತೆ. ಅದೇ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗಕ್ಕೆ ಒಬ್ಬಳು ಹೊಸ ನಟಿಯನ್ನ ಪರಿಚಯ ಮಾಡಬೇಕು ಅಂತ ಹೀರೋಯಿನ್ಗೋಸ್ಕರ ಹುಡುಕ್ತಾ ಇರ್ತಾರೆ. ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾ ಬ್ಯಾನರ್ನಿಂದಲೇ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೊಸ ನಟಿಯರ ಪರಿಚಯವಾಗ್ತಿತ್ತು. ಅದೇ ರೀತಿ ಅವರು ಹೊಸ ನಟಿಗೋಸ್ಕರ ಹುಡುಕಾಟ ಮಾಡ್ತಿರ್ಬೇಕಾದ್ರೆ ರಾಜ್ಕುಮಾರ್ ಅವರ ಯಾರೋ ಆಪ್ತರೊಬ್ರು ಪ್ರೇಮ ಅವರ ಫೋಟೋವನ್ನ ತಂದು ರಾಜ್ಕುಮಾರ್ ಅವರ ಮುಂದೆ ಇಡ್ತಾರೆ. ರಾಜ್ಕುಮಾರ್ ಅವರು ಪ್ರೇಮ ಅವರ ಫೋಟೋವನ್ನ ನೋಡಿದ ತಕ್ಷಣ ಒಂದು ಕ್ಷಣವೂ ಯೋಚನೆ ಮಾಡದೆ ಪ್ರೇಮ ಅವರನ್ನ ತಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಪರಿಚಯ ಮಾಡಲೇಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇದರಿಂದ ಪ್ರೇಮ ಅವರು 1995ರಲ್ಲಿ ಸವ್ಯಸಾಚಿ ಎನ್ನುವಂತಹ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರ ಜೊತೆಯಲ್ಲಿ ನಟಿಸ್ತಾರೆ. ಆದ್ರೆ ನಟಿ ಪ್ರೇಮ ಅವರ ಮೊದಲನೇ ಸಿನಿಮಾವೇ ತುಂಬಾ ಹೀನಾಯವಾಗಿ ಸೋಲುತ್ತೆ. ಆಗ ತುಂಬಾ ಜನ ಹೊಸ ನಟಿಯಾದಂತಹ ಪ್ರೇಮ ಅವರನ್ನ ಈ ಸಿನಿಮಾಗೆ ಹಾಕೊಂಡಿದ್ರಿಂದಾನೇ ಈ ಸಿನಿಮಾ ಸೋತೋಯ್ತು ಅನ್ನುವಂತಹ ಮಾತುಗಳನ್ನ ಆಡ್ತಾರೆ. ನಂತರ ಪ್ರೇಮ ಅವರು ನಟಿಯಾಗಿ ಓಂ ಸಿನಿಮಾದಲ್ಲಿ ನಟಿಸ್ತಾರೆ. ಆ ಸಿನಿಮಾ ಎಷ್ಟು ದೊಡ್ಡ ಮಟ್ಟಕ್ಕೆ ಸೂಪರ್ ಹಿಟ್ ಆಯ್ತು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಂತರ ಪ್ರೇಮ ಅವರು ಒಂದರ ನಂತರ ಮತ್ತೊಂದು ಸಿನಿಮಾದಲ್ಲಿ ನಟಿಸುತ್ತಾ ಬರ್ತಾರೆ. ಅದರ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ. ನಟಿ ಪ್ರೇಮ ಅವರು ಸಿನಿಮಾಗಳಲ್ಲಿ ನಟಿಸೋದನ್ನೇ ಜೀವನ ಮಾಡ್ಕೊಂಡ್ ಬಿಟ್ಟಿದ್ರು. ಅವರಿಗೆ ಮದುವೆ ವಯಸ್ಸಾಗಿದ್ರು ಮದುವೆ ಆಗೋದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ಪ್ರೇಮ ಅವರಿಗೆ ಆಗಿನ ಸಮಯದಲ್ಲಿ ಸ್ವಲ್ಪವೂ ಬಿಡುವೆ ಇರ್ತಿರ್ಲಿಲ್ಲ. ಅವರಿಗೆ 29 ವರ್ಷ ವಯಸ್ಸಾಗಿತ್ತು. ಇದರಿಂದ ಅವರ ಮನೆಯವರು ಪ್ರೇಮ ಅವರಿಗೆ ಮದುವೆ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆದ್ರೆ ಪ್ರೇಮ ಅವರಿಗೆ ಮದುವೆ ಆಗೋಕೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಕೊನೆಗೂ ಮನೆಯವರ ಒತ್ತಾಯಕ್ಕೆ ಒಪ್ಪಿಕೊಳ್ತಾರೆ. ಆಗ ಪ್ರೇಮ ಅವರಿಗೆ ಜೀವನ್ ಅಪ್ಪಚ್ಚು ಎಂಬುವರ ಜೊತೆ ಮದುವೆ ಮಾಡ್ತಾರೆ. ಜೀವನ್ ಅವರು ನಟಿ ಪ್ರೇಮ ಅವರನ್ನ ಮದುವೆ ಆಗೋದಕ್ಕಿಂತ ಮುಂಚೆನೆ ನೀನು ಸಿನಿಮಾಗಳಲ್ಲಿ ನಟನೆ ಮಾಡೋಕೆ ನನ್ನಿಂದ ಯಾವುದೇ ಅಭ್ಯಂತರವಿಲ್ಲ ಅಂತ ಹೇಳಿದ್ರಂತೆ. ಇದರಿಂದ ಪ್ರೇಮ ಅವರು ಕೂಡ ಖುಷಿಯಿಂದಲೇ ಜೀವನ್ ಅವರ ಜೊತೆ ಸಂಸಾರ ಮಾಡ್ತಾರೆ. ಆದ್ರೆ ಕೆಲ ವರ್ಷಗಳು ಕಳೆದ್ರೂ ನಟಿ ಪ್ರೇಮ ಅವರಿಗೆ ಮಕ್ಕಳಾಗದೆ ಇರೋದನ್ನ ಕಂಡು ಮತ್ತೆ ಅವರು ಹೆಚ್ಚಾಗಿ ಸಿನಿಮಾಗಳಲ್ಲಿ ಪಾತ್ರ ಮಾಡದೆ ಇರೋದನ್ನ ಕಂಡು ಒಂದು ಸುದ್ದಿ ಹರಿದಾಡುತ್ತೆ. ಅದೇನಂದ್ರೆ ನಟಿ ಪ್ರೇಮ ಅವರು ಅವರ ಗಂಡನ ಜೊತೆ ಖುಷಿಯಾಗಿಲ್ಲ, ಅವರಿಬ್ರು ದೂರವಾಗಿರಬಹುದು ಅಥವಾ ಅವರ ಗಂಡ ಪ್ರೇಮ ಅವರಿಗೆ ಸಿನಿಮಾದಲ್ಲಿ ನಟಿಸಬೇಡ ಅಂತ ಕಿರುಕುಳ ಕೊಡ್ತಿರಬಹುದು ಅನ್ನುವಂತಹ ಸುದ್ದಿಗಳು ಹರಿದಾಡುತ್ತೆ. ಆದ್ರೆ ಅಸಲಿಯಾಗಿ ನಡೆದಿರುವುದೇ ಬೇರೆ. ಅದೇನಂದ್ರೆ ನಟಿ ಪ್ರೇಮ ಅವರನ್ನ ಮದುವೆಯಾಗಿದ್ದಂತಹ ಜೀವನ್ ಅವರು ಪ್ರೇಮ ಅವರನ್ನ ಮದುವೆಯಾಗುವುದಕ್ಕಿಂತ ಮುಂಚೆ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ನನ್ನದು ಒಂದು ದೊಡ್ಡ ಕಂಪನಿ ಇದೆ ಅಂತ ಹೇಳ್ಕೊಂಡಿದ್ರು. ಆದ್ರೆ ಮದುವೆಯಾಗಿ ಸ್ವಲ್ಪ ದಿನಗಳ ನಂತರ ಅವರ ಗಂಡನ ಒಂದೊಂದೇ ಸತ್ಯಗಳು ಹೊರಬರುತ್ತೆ. ಅಸಲಿಯಾಗಿ ಜೀವನ್ ಅವರು ಸಾಫ್ಟ್ವೇರ್ ಇಂಜಿನಿಯರೇ ಅಲ್ಲ, ಅವರದ್ದು ಯಾವ ಕಂಪನಿಯೂ ಇಲ್ಲ. ಪ್ರೇಮ ಅವರ ಮನೆಯವರು ಹುಡುಗನ ಬಗ್ಗೆ ವಿಚಾರಿಸಬೇಕಾದ್ರೆ ಸರಿಯಾಗಿ ವಿಚಾರಿಸಿರೋದಿಲ್ಲ. ಜೀವನ್ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲದೆ ಅವರ ಯಾವುದೇ ಕಂಪನಿ ಕೂಡ ಇಲ್ಲದೆ ಜೀವನ್ ಅವರನ್ನ ಮದುವೆಯಾಗಿ ನಟಿ ಪ್ರೇಮ ಅವರು ಮೋಸ ಹೋಗಿರ್ತಾರೆ. ಅಷ್ಟಕ್ಕೂ ನಟಿ ಪ್ರೇಮ ಅವರನ್ನ
ಜೀವನ್ ಅವರು ಯಾತಕ್ಕೋಸ್ಕರ ಮದುವೆ ಆಗಿದ್ರು ಅಂದ್ರೆ ಜೀವನ್ ಅವರು ಒಬ್ಬ ಸಾಮಾನ್ಯ ಉದ್ಯೋಗಿ ಆಗಿರ್ತಾರೆ. ಇದರಿಂದ ನಟಿ ಪ್ರೇಮಾ ಅವರನ್ನ ಮದುವೆ ಆಗೋದ್ರಿಂದ ಹೆಂಡತಿಗೆ ಬರೋ ಹಣದಲ್ಲಿ ತುಂಬಾ ಸುಖವಾದಂತಹ ಜೀವನ ನಡೆಸಬಹುದು ಅಂತ, ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ನನ್ನದೊಂದು ಕಂಪನಿ ಇದೆ ಅಂತ ಸುಳ್ಳುಗಳನ್ನ ಹೇಳಿ ಪ್ರೇಮಾ ಅವರನ್ನ ಮದುವೆ ಆಗಿರ್ತಾರೆ. ಈ ವಿಷಯ ತಿಳಿದಂತಹ ಪ್ರೇಮಾ ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಗಂಡನ ಮೇಲೆ ತುಂಬಾ ಕೋಪ ಮಾಡ್ಕೊಳ್ತಾರೆ. ಕಾರಣ ಏನಂದ್ರೆ ನಟಿ ಪ್ರೇಮಾ ಅವರನ್ನ ಮದುವೆ ಆಗೋಕೆ ಆಕ್ಟರ್ಸ್ಗಳು, ದೊಡ್ಡ ದೊಡ್ಡ ಕಂಪನಿಯ ಮ್ಯಾನೇಜರ್ಗಳು ಪ್ರಪೋಸಲ್ಗಳು ಬಂದಿರುತ್ತೆ. ಜೀವನ್ ಅವರನ್ನ ಪ್ರೇಮಾ ಅವರು ಮದುವೆ ಮಾಡ್ಕೊಳ್ತಾರೆ. ಯಾಕಂದ್ರೆ ಜೀವನ್ ಅವರು ಕೊಡವ ಕುಟುಂಬದವರು ಆಗಿದ್ರಿಂದ ಪ್ರೇಮಾ ಅವರ ಮನೆಯವರು ಇಷ್ಟಪಟ್ಟು ಮದುವೆ ಮಾಡ್ತಾರೆ. ಆದ್ರೆ ಯಾವಾಗ ಜೀವನ್ ಅವರು ನನಗೆ ಸುಳ್ಳುಗಳನ್ನ ಹೇಳಿ ಮೋಸದಿಂದ ನನ್ನನ್ನ ಮದುವೆಯಾಗಿದ್ದಾರೆ ಅನ್ನೋ ವಿಷಯ ತಿಳಿಯುತ್ತೋ ಆಗ ಪ್ರೇಮಾ ಅವರು ಆ ಕ್ಷಣದಿಂದಲೇ ತನ್ನ ಗಂಡನಿಂದ ದೂರ ಆಗ್ತಾರೆ. ನಾನು ಮೋಸ ಹೋದ್ನಲ್ಲ ಅನ್ನೋ ನೋವನ್ನ ಮರೆಯೋಕೆ ಆಸ್ಟ್ರೇಲಿಯಾದಂತಹ ಬೇರೆ ದೇಶಗಳಿಗೂ ಹೋಗ್ತಾರೆ. ಅವರ ಸಾಂಸಾರಿಕ ಜೀವನದಲ್ಲಿ ಇಷ್ಟೆಲ್ಲ ನಡೀತಿದ್ರಿಂದ ಪ್ರೇಮಾ ಅವರು ಸಿನಿಮಾಗಳಲ್ಲಿ ಪಾತ್ರ ಮಾಡೋದನ್ನ ಕೂಡ ಕಡಿಮೆ ಮಾಡಿದ್ರು. ಕೊನೆಗೂ ಇಷ್ಟೆಲ್ಲ ಆದ್ಮೇಲೂ ತನ್ನ ಪತಿ ಜೀವನ್ ಅವರ ಜೊತೆ ಮತ್ತೆ ಸಂಸಾರ ಮಾಡೋಕೆ ನನ್ನಿಂದ ಸಾಧ್ಯವೇ ಇಲ್ಲ ಅಂತ ತೀರ್ಮಾನ ಮಾಡಿ ಗಂಡನಿಂದ ವಿಚ್ಛೇದನ ಪಡ್ಕೊಳ್ತಾರೆ. ತದನಂತರ ಕೂಡ ಅವರು ಹೆಚ್ಚಾಗಿ ಸಿನಿಮಾಗಳಲ್ಲಿ ನಟಿಸಲಿಲ್ಲ. ಪ್ರೇಮಾ ಅವರು ಕೆಲವೊಂದಷ್ಟು ದಿನಗಳವರೆಗೆ ಮಾತ್ರ ಗಂಡನ ಜೊತೆ ಸಂಸಾರ ಮಾಡಿ ದೂರ ಆಗಿದ್ರಿಂದ ಪ್ರೇಮಾ ಅವರಿಗೆ ಮಕ್ಕಳು ಕೂಡ ಆಗ್ಲಿಲ್ಲ. ಹಾಗೇನೆ ಅವರು ಎರಡನೇ ಮದುವೆಯಾಗೋಕು ಮನಸ್ಸು ಮಾಡಲಿಲ್ಲ. ನೋಡಿದ್ರಲ್ಲ, ನಾವು ಹೇಳುವಂತಹ ಸುಳ್ಳುಗಳು ಒಬ್ಬರ ಜೀವನವನ್ನೇ ಹಾಳು ಮಾಡ್ತವೆ ಅನ್ನೋದಕ್ಕೆ ನಟಿ ಪ್ರೇಮಾ ಅವರ ಜೀವನದಲ್ಲಿ ನಡೆದ ಘಟನೆಗಳೇ ಸಾಕ್ಷಿ. ನಟಿ ಪ್ರೇಮಾ ಅವರ ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.